ಮೊದಲನೆಯ ಪ್ರಶ್ನೆ, ಮಾನಸಿಕ ಸಮಸ್ಯೆಗೆ ಯಾವ ಹಣ್ಣು ತುಂಬ ಉತ್ತಮವಾಗಿದೆ? ಎ ಪೇರಳೆ ಹಣ್ಣು, ಬಿ ಆಪಲ್, ಸಿ ಆರೆಂಜ್, ಡಿ ಸಪೋಟ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪೇರಳೆ ಹಣ್ಣು. ಇನ್ನು ಎರಡನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಎ ಜಪಾನ್, ಬಿ ರಷ್ಯಾ, ಸಿ ಕೊರಿಯಾ, ಡಿ ಅಮೆರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ. ಇನ್ನು ಮೂರನೆಯ ಪ್ರಶ್ನೆ, ಹಸಿ ಬೆಳ್ಳುಳ್ಳಿ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಎ ಜ್ವರ, ಬಿ ಕೆಮ್ಮು, ಸಿ ಶುಗರ್, ಡಿ ಶೀತದ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶೀತ. ಇನ್ನು ನಾಲ್ಕನೆಯ ಪ್ರಶ್ನೆ, ಬಾಳೆಹಣ್ಣು ದೇಹದ ಯಾವ ಭಾಗಕ್ಕೆ ತುಂಬಾ ಒಳ್ಳೆಯದು? ಎ ಕಣ್ಣುಗಳು, ಬಿ ಹೊಟ್ಟೆ, ಸಿ ಮೂತ್ರಪಿಂಡ, ಡಿ ಕಿಡ್ನಿ ಭಾಗಕ್ಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೊಟ್ಟೆಯ ಭಾಗಕ್ಕೆ. ಇನ್ನು ಐದನೆಯ ಪ್ರಶ್ನೆ, ಕಣ್ಣಿನ ಸಮಸ್ಯೆಗೆ ಯಾವುದು ತುಂಬಾ ಉತ್ತಮವಾಗಿದೆ? ಎ ದ್ರಾಕ್ಷಿ ಹಣ್ಣು, ಬಿ ಹಲಸಿನ ಹಣ್ಣು, ಸಿ ಬೀಟ್ರೋಟ್, ಡಿ ಸಿಹಿಗೆಣಸು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಹಿಗೆಣಸು. ಇನ್ನು ಆರನೆಯ ಪ್ರಶ್ನೆ, ದುರ್ಯೋಧನನಿಗೆ ತನ್ನ ಸಂಪೂರ್ಣ ಸೇನೆಯನ್ನು ನೀಡಿದವರು ಯಾರು? ಎ ಭೀಷ್ಮ, ಬಿ ಕೃಷ್ಣ, ಸಿ ಅರ್ಜುನ, ಡಿ ಕರ್ಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷ್ಣ. ಇನ್ನು ಏಳನೆಯ ಪ್ರಶ್ನೆ, ನಾಗಾಲ್ಯಾಂಡ್ನ ರಾಜಧಾನಿ ಯಾವುದು? ಎ ಭೋಪಾಲ್, ಬಿ ಕೊಹಿಮಾ, ಸಿ ಪಣಜಿ, ಡಿ ನಮ್ಮ ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಹಿಮಾ. ಇನ್ನು ಎಂಟನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಇಷ್ಟಪಡುವಂತಹ ಹಣ್ಣು ಯಾವುದು? ಎ ಪೇರಳೆ ಹಣ್ಣು, ಬಿ ಕಲ್ಲಂಗಡಿ ಹಣ್ಣು, ಸಿ ಕಿತ್ತಳೆ ಹಣ್ಣು, ಡಿ ಮಾವಿನ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಾವಿನ ಹಣ್ಣು. ಇನ್ನು ಒಂಬತ್ತನೆಯ ಪ್ರಶ್ನೆ, ಕನ್ನಡದ ಮೊಟ್ಟಮೊದಲ ಶಾಸನ ಯಾವುದು? ಎ ಶ್ರೀ ರಾಮಾಯಣ ದರ್ಶನಂ, ಬಿ ಅಲ್ಮಿಡಿ ಶಾಸನ, ಸಿ ಭಗವದ್ಗೀತೆ, ಡಿ ನಮ್ಮ ಭಾಗವತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಮಿಡಿ ಶಾಸನ. ಹತ್ತನೆಯ ಪ್ರಶ್ನೆ, ಯಾವ ಸೊಪ್ಪಿನಲ್ಲಿ ಅತಿ ಹೆಚ್ಚು ವಿಟಮಿನ್ಸ್ಗಳು ಕಂಡುಬರುತ್ತವೆ? ಎ ನುಗ್ಗೆ ಸೊಪ್ಪು, ಬಿ ಪಾಲಕ್ ಸೊಪ್ಪು, ಸಿ ಕರಿಬೇವಿನ ಸೊಪ್ಪು, ಡಿ ಹುಣಸೆ ಹಣ್ಣಿನ ಸೊಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಕ್ ಸೊಪ್ಪು. ಇನ್ನು 11ನೆಯ ಪ್ರಶ್ನೆ, ಪಿತ್ತ ಸಮಸ್ಯೆಗೆ ಯಾವ ಕಷಾಯವನ್ನ ಸೇವನೆ ಮಾಡಬೇಕು? ಎ ಪುದೀನ ಕಷಾಯ, ಬಿ ಕಬ್ಬಿನ ಹಾಲು, ಸಿ ಹಾಲು, ಡಿ ಶುಂಠಿ ಕಷಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಿ ಶುಂಠಿ ಕಷಾಯ. ಇನ್ನು 13ನೆಯ ಪ್ರಶ್ನೆ, ಹೃದಯ ಆರೋಗ್ಯವಾಗಿರಲು ಯಾವ ಎಣ್ಣೆಯನ್ನ ನಾವು ಬಳಕೆ ಮಾಡಬೇಕು? ಎ ಸೂರ್ಯಕಾಂತಿ ಎಣ್ಣೆ, ಬಿ ಸಾಸಿವೆ ಎಣ್ಣೆ, ಸಿ ಕೊಬ್ಬರಿ ಎಣ್ಣೆ, ಡಿ ಶೇಂಗಾದ ಎಣ್ಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್
ಬಿ ಸಾಸಿವೆ ಎಣ್ಣೆ. 14ನೆಯ ಪ್ರಶ್ನೆ, ಮಂಡಿ ನೋವಿನ ಸಮಸ್ಯೆಗೆ ಅತ್ಯಂತ ಶಕ್ತಿಶಾಲಿ ಆಹಾರ ಯಾವುದು? ಎ ಕುರಿಯ ಕಾಲ್ಸೂಪ್ ಸೇವನೆ, ಬಿ ನುಗ್ಗೆ ಸೊಪ್ಪು, ಸಿ ಗಸಗಸೆ, ಡಿ ಮೆಂತ್ಯಕಾಳಿನ ನೀರು ಕುಡಿಯುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕುರಿಯ ಕಾಲ್ ಸೂಪ್ ಕುಡಿಯುವುದರಿಂದ ಮತ್ತು ಆಪ್ಷನ್ ಡಿ ಮೆಂತ್ಯಕಾಳಿನ ನೀರು. 15ನೆಯ ಪ್ರಶ್ನೆ, ಯಾವ ವಿಭಾಗಗಳಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ? ಎ ಭೌತಶಾಸ್ತ್ರ, ಬಿ ಶರೀರಶಾಸ್ತ್ರ, ಸಿ ಇಮೇಲಿನ ಎಲ್ಲವೂ, ಡಿ ಔಷಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಲಿನ ಎಲ್ಲವೂ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.